ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನೆಲ್. ಎಲ್ರು ಹೇಗಿದ್ದೀರಾ? ಇವತ್ತು ನಾನು ಹೇರೂರಿನಲ್ಲಿರುವ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಲಿಕ್ಕೆ ಹೊರಟಿದ್ದೆ. ಆ ಪ್ಲೇಸ್ ತುಂಬಾ ಚಂದ ಆಗಿದೆ. ಹಾಗೆ ನೀರಿನ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಇದೆ ಎಂಬುದಾಗಿ ನನ್ನ ಫ್ರೆಂಡ್ ಹೇಳಿದ. ಅದನ್ನ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಹೇರು ಹೇಗಿದೆ ಅಂತ. ಬ್ರಿಡ್ಜ್ ಪೇಂಟಿಂಗ್ ಆಗ್ತಿರೋ ಕಾರಣ ನಾವು ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆದ್ರಿಂದ ನಾನು ನಿಮ್ಗೆ ಹೊರಗಡೆಯಿಂದ ಇದ್ರ ವ್ಯೂ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾವೇನ್ ನೋಡ್ತಾ ಇದೀವಿ, ಇದ್ರ ಪಕ್ಕದಲ್ಲಿ ಒಂದು ಬೋಟಿಂಗ್ ಕೂಡ ಆಗ್ತಿದೆ. ಅವರ ಹೆಸರು ಜನಿಷಾ ಬೋಟಿಂಗ್ ಮತ್ತೆ ಹೈಕಿಂಗ್ ಅಂತ. ಅವರು ನಮ್ಗೆ ಬೋಟಿಂಗ್ ನ ಪ್ರೈಸ್, ಹಾಗೆ ಎಷ್ಟು ಗಂಟೆವರೆಗೆ ನಾವು ಬೋಟಿಂಗ್ ಪ್ರಯಾಣ ಮಾಡಬಹುದು, ನಮಸ್ತೆ. ನಮ್ದು ಇಲ್ಲಿ ಹೇರೂರು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿ, ಅಲ್ಲಿ ಜನಿಷಾ ಬೋಟಿಂಗ್ ಅಂಡ್ ಕೈಕಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ನಮ್ದು ಉಡುಪಿ ಡಿಸ್ಟಿಕ್ ಬ್ರಹ್ಮಾವರ ತಾಲೂಕು ಹೇರೂರು ಗ್ರಾಮದಲ್ಲಿ ಇದನ್ನ ನಡ್ಸ್ಕೊಂಡ್ ಬರ್ತಾ ಇರೋದು. ನಮ್ದು ಇದು ಪರ್ ಪರ್ಸನ್ ಅರ್ಧ ಗಂಟೆಯಿಂದ 1 ಅವರ್ ಮೇಲೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಎಕ್ಸ್ಟ್ರಾ ಮಾಡಿದ್ರು ಕೂಡ ಚಾರ್ಜಸ್ ಏನ್ ಮಾಡಲ್ಲ. ಪರ್ ಪರ್ಸನ್ 200 ರುಪೀಸ್ ಚಾರ್ಜಸ್ ಮಾಡ್ತೀವಿ. ನಮ್ಮ ಹತ್ರ ಸಿಂಗಲ್ ಹೋಗೋರಿಗೆ ಸಿಂಗಲ್ ಇರುತ್ತೆ, ಮತ್ತೆ ಡಬಲ್ ಹೋಗೋರಿಗೆ ಡಬಲ್ ಕೈಕಿಂಗ್ ಇರುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ 10 ಮೆಂಬರ್ಸ್ ಮೀನ್ಸ್ ಒಂದು 8 ಜನ ದೊಡ್ಡವರು ಮತ್ತೊಂದು 2 ಚಿಕ್ಕ ಮಕ್ಕಳು ಹೋಗುವಂತ ಟೋಟಲ್ ಒಂದು 10 ಜನ ಹೋಗುವಂತ ಬೋಟು ಇರುತ್ತೆ ನಮ್ಮ ಹತ್ರ. ಆ ಬೋಟಲ್ಲಿ ಅಂದ್ರೆ ಕಮ್ಮಿ ಅಂದ್ರೆ ಒಂದು ಅರ್ಧ ಗಂಟೆ ಕರ್ಕೊಂಡು ಹೋಗ್ತೀವಿ. ಪರ್ ಪರ್ಸನ್ 200 ಚಾರ್ಜಸ್ ಮಾಡ್ತೀವಿ. ಈ ಸೈಡ್ ಕರ್ಕೊಂಡು ಹೋಗ್ತೀವಿ, ಮತ್ತೆ ಈ ಸೈಡ್ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆ ಏನು ಅಂತಂದ್ರೆ ಒಂದು ಇಬ್ರು ಬಂತು ಅಂತಂದ್ರೆ 300 ಚಾರ್ಜಸ್ ಮಾಡ್ತೀವಿ. ಏನಕ್ಕಂತಂದ್ರೆ 10 ಮೆಂಬರ್ಸ್ಗೂ 2 ಮೆಂಬರ್ಸ್ಗೂ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ ಇರ್ತಾವಲ್ಲ, ಅದರಿಂದ ಇದು ಬಂದು ಉಡುಪಿಯಿಂದ ನಿಮ್ಗೆ ಕರೆಕ್ಟ್ ಆಗಿ 12 ಕಿಲೋಮೀಟರ್. ನಾವು ಉಡುಪಿಯಿಂದ ಬ್ರಹ್ಮಾವರ ಬರೋಕ್ಕಿಂತ ಮುಂಚೆನೆ ಹೇರೂರು ಹೊಳೆ ಬರುತ್ತೆ. ಆ ಹೊಳೆ ಹತ್ರ ನಾವು ರೈಟ್ ತಗೊಂಡ್ರೆ ಸೀದಾ ನಮ್ಮ ಹ್ಯಾಂಗಿಂಗ್ ಬ್ರಿಡ್ಜ್ ಬರುತ್ತೆ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಬಂದು ಈಗ ಆಲ್ರೆಡಿ ಗ್ರೀಸಿಂಗ್ ಎಲ್ಲ ರೆಡಿ ಆಗಿದೆ, ಗ್ರೀಸಿಂಗ್ ಎಲ್ಲ ಆಗೋಗಿದೆ. ಇನ್ನೊಂದು ಪೇಂಟಿಂಗ್ ಬಂದೊಂದು 5 ಡೇಸ್ ವರ್ಕ್ ಇದೆ. ಸೊ ಅದರಿಂದ ಇವಾಗ ಟೆಂಪ್ರರಿ ಕ್ಲೋಸ್ ಆಗಿದೆ. ಇವತ್ತಿನೊಂದು 5 ಡೇಸ್ ಅಲ್ಲಿ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಓಪನ್ ಆಗುತ್ತೆ. ದಯವಿಟ್ಟು ನಮ್ಮ ಸ್ನೇಹಿತರ ಮುಖಾಂತರ ಈ ವಿಡಿಯೋ ನೋಡಿದವರು ದಯವಿಟ್ಟು ಬರ್ಬೇಕಂತ ಹೇಳಿ ನಿಮ್ಮ ಹತ್ರ ಮನವಿ. ಬೋಟ್ ಲೆಫ್ಟ್ಗೆ ಹೋಗ್ತಾ ಇರುತ್ತೆ, ಮತ್ತೆ ಬರೀ ಲೆಫ್ಟ್ ಇಂದಾನೆ ಮಾಡ್ತಾ ಇದ್ರೆ ರೈಟ್ಗೆ ಹೋಗುತ್ತೆ. ನಾವು ಒಂದ್ಸಲ ರೈಟ್ ಇನ್ನೊಂದ್ಸಲ ಲೆಫ್ಟ್ ಮಾಡಿದಾಗ ಸ್ಟ್ರೈಟ್ ಹೋಗುತ್ತೆ. ಈ ಪೊಸಿಷನ್ ನಾವು ಈ ರೀತಿ ಬೆಂಡ್ ಮಾಡಬಾರ್ದು, ನೇರವಾಗಿರ್ಬೇಕು. ಏನಕ್ಕಂದ್ರೆ ಈ ರೀತಿ ಬೆಂಡ್ ಮಾಡಿದಾಗ ಬರೀ ನೀರು ಕಟ್ಟಾಗುತ್ತೆ ಅಷ್ಟೇ ಹೊರತು ನೀರ್ನ ಹಿಂದೆ ತಳ್ಳಲ್ಲ. ಓಕೆ, ದೆನ್ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಈ ತರ ಗಿಡ ಎಲ್ಲ ಇರುತ್ತಲ್ವಾ, ಅದ್ರ ಒಳಗಡೆ ಹೋದ್ರೆ ಜಸ್ಟ್ ಹಿಂಗ್ ರಿವರ್ಸ್ ಮಾಡಿದ್ರೆ ಸಾಕು, ವಾಪಸ್ ಬಂದ್ಬಿಡುತ್ತೆ. ಆಯ್ತಾ? ನಿಮ್ಮ ಡೈರೆಕ್ಷನ್ ಅಲ್ಲೊಂದು ನೀರು ಕಾಣಿಸುತ್ತಲ್ಲ ನಮ್ಗೆ, ಅಷ್ಟು ದೂರ ಆ ಕಡೆನೂ ಹೋಗ್ಬೋದು, ಅಷ್ಟೇ ದೂರ ಈ ಸೈಡ್ಗೂ ಹೋಗ್ಬೋದು. ನೀವು ಈ ಸೈಡ್ ಯಾವ ಕಡೆ ಬೇಕಾದ್ರೆ ಹೋಗ್ಬೋದು, ನೀವು ಆರಾಮ ಮಾಡ್ಕೊಂಡ್ಬನ್ನಿ. ನಮ್ಗೆ ಬೋಟಿಂಗ್ ಬಗ್ಗೆ ಹಾಗೂ ಅದನ್ನ ಹೇಗೆ ಚಲಾಯಿಸಬೇಕು ಎಂಬುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ ಬ್ರದರ್ಗೆ ನಮ್ ವಿಡಿಯೋ ಪರವಾಗಿ ಧನ್ಯವಾದಗಳು. ಫ್ರೆಂಡ್ಸ್, ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆಯಾ? ನೀವು ಕೂಡ ಈ ತರ ಬೋಟಿಂಗ್ ಮಾಡ್ಬೇಕಂತ ಇದ್ದೀರಾ? ಹಾಗಾದ್ರೆ ನೀವು ಕೂಡ ಹೇರೂರಿನಲ್ಲಿರುವ ಹ್ಯಾಂಗಿಂಗ್ ಬ್ರಿಡ್ಜ್ ಗೆ ಬನ್ನಿ. ನೀವು ಕೂಡ ಬೋಟ್ ನಲ್ಲಿ ಪ್ರಯಾಣಿಸಬಹುದು. ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ನಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಫಾಲೋ ಕೂಡ ಮಾಡಿಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ನಮ್ಮ ಉಡುಪಿ.